ಶ್ರೀರಾಮ್ಪುರ ಕಿಟ್ಟಿಯನ್ನು ಈ ಸಾರಿ ಗುಂಡಿಟ್ಟು ಕೊಲ್ಲುತ್ತೇವೆ ಅಂತ ಒಂದು ಆದೇಶ ಬರುತ್ತೆ ಬೆಂಗಳೂರು ನಗರದಲ್ಲಿ. ಮೊದಲನೇ ಆದೇಶ ಅದು ಎನ್ಕೌಂಟ್ರು. ಫ್ರೇಜರ್ ಟೌನ್, ಕಾಕ್ಸ್ಟೌನ್, ಫ್ರೇಜರ್ ಟೌನ್ ಮಧ್ಯೆ ಆ ಕಡೆ ಸೈಡ್ ದೊಡ್ಡ ಸ್ಮಶಾನ, ಕ್ರಿಶ್ಚಿಯನ್ ಸ್ಮಶಾನ, ಹಿಂದೂ ಸ್ಮಶಾನ ಎಲ್ಲ ಇದಾವಲ್ಲ, ಅಲ್ಲಿ ಹೋಗಿ ಸೇರ್ಕೊಬಿಡ್ತಾನೆ, ಮನೆಗೆ ಹೋಗಿ ಸೇರ್ಕೊಬಿಡ್ತಾನೆ. ಎಲ್ಲೂ ಬರಲ್ಲ ಈಚೆ ನನ್ನ ಮಗ. 1 ತಿಂಗಳು 2 ತಿಂಗಳು ನಿರಂತರವಾಗಿ ಪೊಲೀಸರು ಹುಡುಕಿ ಬೆಳಗ್ಗೆ 5 ಗಂಟೆಗೆ ಓಡ್ ಬಂದು ಶ್ರೀರಾಮ್ಪುರ ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಲಾಕಪ್ ಕೊಡೋಕೆ ಮುಗ್ಬಿಡ್ತಾನೆ. ಹಾಕಬಿಟ್ಟು ಒಳಗಡೆ ಲಾಕಕ್ಕೆ ಕೂತ್ಕೊಬಿಡ್ತಾನೆ, ಲಾಕಪ್ಪಲ್ಲಿ ಒಳಗೆ ಹೋಗಿ. ಹೌದಾ, ಹೆಂಗೆ ಹಿಡಿದು ಬಿಟ್ರಿ ಸಾರ್? ಇನ್ಫಾರ್ಮೇಷನ್ ಬಂತು ಸರ್, ಹೋಗಿ ಹಾಕೊಂಡ್ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡು ಎತ್ತಾಕೊಂಡ್ಬಂದ್ಬಿಟ್ಟು ಅಂತ ದೊಡ್ಡ ಪ್ರಚಾರ ಆಗೋಯ್ತದೆ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶೆಟ್ಟಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ನ ಈ ಕಥಾನಕ ಹೇಳ್ತಾ ಇದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ಕಳೆದ ಸಲ ಇಸ್ತ್ರಿ ಮಾಡಿದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಅದನ್ನು ಹೇಳಬೇಕಾದ್ರೆ ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಎಲ್ಲ ಐರನಿಂಗು ಇದು ಅವೆಲ್ಲ ಸ್ವಲ್ಪ ಜ್ಯೂಸ್ ತೆಗೆದು ಅವಾಗೆಲ್ಲ ನಮಗೆ ಆಟೋಮೆಟಿಕ್ ಅವೆಲ್ಲ ಹಳೆ ಜ್ಞಾಪಕ ಬಂದ್ಬಿಡ್ತಾವೆ ನಮಗೆಲ್ಲ. ಈಗಲೂ ಚಾನ್ಸ್ ಸಿಕ್ಕರೆ ಜ್ಯೂಸ್ ತೆಗಿಯೋಕೆ ರೆಡಿ ಇದ್ದಂಗೆ ಇದ್ದೀರಾ ನೀವು. ಸೊ ಇದು ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ ಅಂದರೆ ರೌಡಿಗಳಿಗೆ ನಾವು ಮಾಡಿದ್ದೆ ಆಟ, ನಾವು ಮಾಡಿದ್ದೆ ಕೆಲಸ ಅನ್ನೋ ಥರ ಇದ್ದಾಗ ಅವ್ರಿಗೊಂದು ಭಯ ಹುಟ್ಟಿಸೋವಂಥದ್ದು. ಅಂದರೆ ಪೊಲೀಸರು ಹಿಂಗೂ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಸರ್, ಇದು ಹೆಂಗೆ ಪ್ರಭಾವ ಬೀರುತ್ತೆ, ಆಮೇಲೆ ಏನಾಗುತ್ತೆ ಸರ್? ನೋಡಿ, ಅದಾದಮೇಲೆ ಏನಾಗುತ್ತೆ, ಒಂದಷ್ಟು ದಿವಸ ಸಿಕ್ಕಾಬಟ್ಟೆ ಫೀಲ್ಡಿಂಗ್ ಮಾಡಿಬಿಡ್ತಾರೆ. ಬ್ಯಾಟಿಂಗ್ ವಿತ್ ಫೀಲ್ಡಿಂಗು ಭಯಂಕರ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಬ್ಯಾಟಿಂಗ್ ಅಂದರೆ ಹೊಡಿಯೋದು, ಫೀಲ್ಡಿಂಗ್ ಅಂದರೆ ಓಡಾಡಿಸೋದು, ಹುಡುಕೋದು. ರೌಡಿಗಳು ಫೀಲ್ಡಿಂಗ್ ಮಾಡೋದು ಅಂತಂದರೆ ಇನ್ನೊಬ್ಬನ ಹೊಡಿಯೋದಕ್ಕೆ ಫೀಲ್ಡ್ ಮಾಡೋದು, ಕೈಕೊಂಡಿರೋದು, ಎಲ್ಲಿ ಬರ್ತಾನೆ ಅವಾಗ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಬ್ಯಾಟಿಂಗ್ ಮಾಸ್ಟರ್ ಹೋಗ್ತಾರೆ. ನಾವು ಅದೇ ಥರನೇ ಫೀಲ್ಡಿಂಗ್ ಮಾಡೋದು, ಓಡಾಡಿಸೋದು, ಬ್ಯಾಟಿಂಗ್ ಹಿಡ್ಕೊಬಂದಾದ್ಮೇಲೆ ಚೆಚ್ಚೋದು ಅಷ್ಟೇ. ಆಗ ನೋಡಿ, ಕೆಲವಷ್ಟೆಲ್ಲ ನಾನು ಆವಾಗ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ, ಅವರೆಲ್ಲ ಕೆಲವಷ್ಟು ಜನ ತಪ್ಪಿಸ್ಕೊಬಿಟ್ರು ಅಂತ. ಪೊಲೀಸವ್ರುಗಳಿಗೆ ಯಾವಾಗ ಈ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ, ನಮ್ಮನ್ನಂತೂ ಬಿಡಲ್ಲ ಈ ಸರಿ, ಚಿಂದಿ ಮಾಡಿಬಿಡ್ತಾರೆ ಅನ್ನೋದು ಕೆಲವರು ತಪ್ಪಿಸ್ಕೊಂಡಾಗ ಈ ಕಡೆ ಸ್ಟೇಷನ್ ಶೇಖರ್ ತಪ್ಪಿಸ್ಕೊಬಿಟ್ಟ. ಆಮೇಲೆ ಆ ಕಡೆ ಸೈಡ್ ಶ್ರೀರಾಮ್ಪುರ ಕಿಟ್ಟಿ ತಪ್ಪಿಸ್ಕೊಬಿಟ್ಟ. ಅಲ್ಲಿ ಅವನದೊಂದು ಟೀಮ್ ತಪ್ಪಿಸ್ಕೊಬಿಟ್ರು. ಇಲ್ಲಿ ಈ ಕಡೆ ಇವ್ರದ್ದೊಂದು ಟೀಮ್ ಒಂದಷ್ಟು ಜನ ತಪ್ಪಿಸ್ಕೊಬಿಟ್ರು. ಆಗ ಏನಾಗೋಯ್ತು, ಇವರೆಲ್ಲೇ ಭಾಳ ನಡೀತಾ ಇತ್ತು. ಶ್ರೀರಾಮ್ಪುರದ ಕಿಟ್ಟಿ ಮತ್ತು ಸ್ಟೇಷನ್ ಶೇಖರ್ ಮಧ್ಯೆ ಭಾಳ ದಿವಸದಿಂದ ಒಂದಲ್ಲ ಒಂದು ನಡೀತಾನೆ ಇತ್ತು ಅವ್ರ ವಿರುದ್ಧವಾಗಿ. ಅದರ ಇದರಲ್ಲಿ 2 ಮರ್ಡರ್ಗಳಾದವು ಆ್ಯಕ್ಚುಲಿ ಅವನ ವೈರತ್ವದಲ್ಲಿ. ಅಲ್ಲೇ ಶ್ರೀರಾಮ್ಪುರ ಮತ್ತು ನಮ್ಮ ರೈಲ್ವೆ ಕಾಲೋನಿ ಬರುತ್ತಲ್ಲ, ಅಲ್ಲಿ ಒಂದು ಮರ್ಡ್ರು. ಟೋಟಲ್ 2 ಮರ್ಡರ್ಗಳು ಇವರಿಬ್ಬರ ಇದರಲ್ಲೇ ಇವನ ಅಸೋಸಿಯೇಟ್ಗಳು ಮರ್ಡರ್ಗಳಾಗ್ತಾರೆ. ದಿನೇ ಇವರ ವೈರತ್ವಗಳು ಬೆಳ್ಕೊಂಡೇ ಹೋಗ್ತಾರೆ. ಕಿಟ್ಟಿ, ಶ್ರೀರಾಮ್ಪುರದ ಕಿಟ್ಟಿ ಮತ್ತು ಇವನು ಸ್ಟೇಷನ್ ಶೇಖರ್. ಕೊನೆಗೇನಾಗುತ್ತೆ, ಇವನು ಏನಾದರೂ ಮಾಡಿ ಮುಗಿಸ್ಬೇಕಲ್ಲ ಇವನನ್ನು ಅಂದ್ಬಿಟ್ಟು ಅಂತ ಕಿಟ್ಟಿ ಕಾಯ್ತಾನೇ ಇರ್ತಾನೆ, ಬೆನ್ನಿಗೆ ಬಿದ್ದುಬಿಟ್ಟಿರ್ತಾನೆ. ನನ್ನ ಮಗ ನಿದ್ರೇನೂ ಮಾಡಲ್ವಂತ, ಯಾರಿಗಾದ್ರೂ ಏನಾದ್ರು ಮಾಡಬೇಕು ಅಂತ ಅನ್ನೋದು. ಶ್ರೀರಾಮ್ಪುರದ ಕಿಟ್ಟಿ. ಈ ಸ್ಟೇಷನ್ ಶೇಖರ ಪಿಕ್ಚರ್ ನೋಡಕ್ಕೆ ಹೋಗಿರ್ತಾನೆ, ಎಲ್ಲಿಗೆ, ಸಂಕೆ ಥಿಯೇಟ್ರಿಗೆ. ಅವಾಗೇನು ಮಾಡ್ತಾನೆ, ಒಂದು ಇನ್ಫಾರ್ಮೇಷನ್ ಗೊತ್ತಾಗಿ ಇಮಿಡಿಯೇಟಾಗಿ ಓದೋದೇನು ಮಾಡಿದ್ದಾನೆ, ಬಾಂಬ್ ಬಿಸಾಕಿದ್ದಾನೆ. ಹೋಗಿ BTS ಬಸ್ ಬಿದ್ದೋಗ್ಬಿಟ್ಟಿದೆ. ಶ್ರೀರಾಮ್ಪುರ ಕಿಟ್ಟಿ ಬಿಸಾಕಿದಾಗ ಅಡ್ಡ ಬಸ್ ಬಂದ್ಬಿಡ್ತು BTS. ಸರ್, ಅದೇಂಗೆ ಥಿಯೇಟರ್ ಒಳಗಡೆ ಇರಲಿಲ್ಲ ಅವನು? ಅಲ್ಲ, ಕಾಂಪೌಂಡಲ್ಲಿ ಇದ್ನಲ್ಲ, ಕಾಂಪೌಂಡಲ್ಲಿ ಹಿಂಗೆ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಈಚೆ ನಿಂತ್ಕೊಂಡು ಹಿಂಗೆ ಬಿಸಾಕಿದ್ರು, ಬಸ್ ಬಂದ್ಬಿಡ್ತು ಅಡ್ಡ. ಬಸ್ ಒಳಗಡೆ ಹೋಗ್ಬಿಡ್ತು, ಕಿಟಕಿಲಿ ಒಳಗೆ ಹೋಗ್ಬಿಡ್ತು. ಡಮಾರ್ ಅಂತಲ್ಲ ಅದು ಅಂತ ಕಡೆ ಏನಾಗೋಯ್ತು, ಓದಿದ್ದೆ ಮುಂದೆ ಹೋಗಿ ಪಾಪ ಸಣ್ಣ ಸುಮಾರು ಜನ ಗೇಟ್ ಆಗಿತ್ತು. ಹೋಗೊಂದು ಎದುರುಗಡೆ ಲೆಫ್ಟ್ ಸೈಡಲ್ಲಿ ಡೌನ್ಗೆ ಕೋದಂಡರಾಮಪುರಕ್ಕೆ ಹೋಗು ಡೌನ್ ಇದೆ ಜಾಗ, ಅಲ್ಲಿಗೂ ಲೈನ್ ಕಂಬ ಇತ್ತು ಮತ್ತು ಒಂದು ಸೀಮೆ ಭಾಗ ಮರ ಇತ್ತು. ಹೋಗಿ ಗುದ್ಕೊಂಡು ನಿಂತ್ಕೊಬಿಡ್ತಂತೆ ಅದಕ್ಕೆ ಗಾಡಿ ಅಲ್ಲಿ. ಆವಾಗ ಗೊತ್ತಾಗೋಯ್ತು ಯಾರು ಹಾಕಿದ್ದು ಏನು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅವ್ರನ್ನ ಇವನ್ನ ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿ ತಕ್ಷಣವೇ ಶ್ರೀರಾಮ್ಪುರದ ಕಿಟ್ಟಿ ಹುಡ್ಕೋಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀರಾಮ್ಪುರದ ಕಿಟ್ಟಿ ಹುಡ್ಕೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆ ಏನಾಗ್ತದೆ ಅಂದರೆ, ಸಿಕ್ಕಾಬಟ್ಟೆ ಓಡಾಡ್ತಾರೆ ಎಲ್ಲ. ಆ ಟೈಮ್ನಲ್ಲೂ ಆ ಭಾಗದಲ್ಲಿ ಮರಿಯಪ್ಪನ ಪಾಳ್ಯ ಮತ್ತು ಈ ಕೋದಂಡರಾಮಪುರ ಈ ಕಡೆ ಇರುವಂಥವ್ರಿಗೆ ಮತ್ತೆ ಇನ್ನೊಂದು ಸಾರಿ ಐರನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಾದರೂ ಮಾಡಿ
ಈ ಸಾರಿ ಬಿಡೋದು ಬೇಡ ಅಂತೇಳಿ ಏನು ಮಾಡಿದ್ರು, ಅಲಿಖಿತ ಒಂದು ಶ್ರೀರಾಮ್ಪುರ ಕಿಟ್ಟಿಯನ್ನು ಈ ಸಾರಿ ಗುಂಡಿಟ್ಟು ಕೊಲ್ಲುತ್ತೇವೆ ಅಂತ ಒಂದು ಆದೇಶ ಬರುತ್ತೆ ಬೆಂಗಳೂರು ನಗರದಲ್ಲಿ. ಮೊದಲನೇ ಆದೇಶ ಅದು ಎನ್ಕೌಂಟ್ರು. ಅವನನ್ನು ಪೊಲೀಸರು ಹೊಡೆದಾಕ್ತಾರೆ ಅನ್ನುವಂಥ ಒಂದು ಅಲಿಖಿತ ಆದೇಶ ಪ್ರಪ್ರಥಮವಾಗಿ ಬೆಂಗಳೂರು ನಗರದಲ್ಲಿ ಶ್ರೀರಾಮ್ಪುರದ ಕಿಟ್ಟಿಗೆ ಒಂದು ಆದೇಶ ಈಚೆ ಬಂದಂಥದ್ದು. ಧೈರ್ಯವಾಗಿ ಕಾನ್ಸ್ಟೇಬಲ್ ಅಷ್ಟೇ, ಕಿಟ್ಟಿನ ನಾವು ಹೊಡೆದಾಕ್ತೀವಿ, ಈ ಸಾರಿ ನಮ್ಮ ಆಫೀಸರು ನಮ್ಮ ಇಂಥವ್ರು ಹೊಡೆದಾಕ್ತಾರೆ, ಅವನು ಕೊಂದಾಕ್ತಾರೆ, ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅಂತ ಅನ್ನುವಂಥದ್ದು ಒಂದು ಆದೇಶ ಅಲಿಖಿತವಾಗಿ ಹೊರಟಿದ್ದೆ ಆ ಒಂದು ಬಾಂಬ್ ಕೇಸ್ ಒಳಗಡೆ. ಆ್ಯಕ್ಚುಲಿ ಅಲ್ಲಿವರೆಗೂ ಆ ಒಂದು ಅಲಿಖಿತ ಆದೇಶ ಬಂದೇ ಇರಲಿಲ್ಲ, ಆ ಮಟ್ಟಕ್ಕೆ ಹೋಗಿರಲಿಲ್ಲ. ಇನ್ನು ಪೊಲೀಸರುಗಳು ಗನ್ಗಳನ್ನ ಕೈಗೆ ತಗೊಳ್ಳುವಂಥದ್ದು ಹೋಗಿರಲಿಲ್ಲ. ಬರೀ ದೊಣ್ಣೆ ಮತ್ತು ಬರೀ ಈ ಏನು ಬೇರೆ ಬೇರೆ ನಮ್ಮ ಬೇರೆ ಮೆಥಡ್ಸ್ಗಳಿದಾವಲ್ಲ ಅವ್ರನ್ನ ರಿಪೇರಿ ಮಾಡೋಕ್ಕೆ, ಅದರಲ್ಲೇ ರೌಡಿಗಳನ್ನ ಮಾಡ್ತಾಯಿದ್ರು. ಅವಾಗೇನಾಗೋಯ್ತು, ಅವನಿಗೆ ಕಿವಿಗೆ ಬೀಳ್ತು ಕಿಟ್ಟಿಗೆ. ಅವ್ನು ಹೋಗ್ಬಿಟ್ಟು ಏನು ಮಾಡ್ಬಿಟ್ಟು, ಅಲ್ಲಿ ಫ್ರೇಜರ್ ಟೌನಲ್ಲಿ ಒಂದು ಸ್ಮಶಾನ ಬರುತ್ತೆ, ಅಲ್ಲಿ ತಮಿಳ್ನಾಡವರು ಆ ಸ್ಮಶಾನದಲ್ಲಿ ಗುಂಡಿ ಹೊಡೋರು ಇರ್ತಾರೆ. ಅಲ್ಲೊಂದು ಮನೆ ಒಳಗಡೆ ಮನೆ ಇರ್ತದಲ್ಲ, ಹೋಗಿ ಮನೆಗೆ ಸೇರ್ಕೊಬಿಡ್ತಾನೆ. ಫ್ರೇಜರ್ ಟೌನಲ್ಲಿ ಸ್ಮಶಾನ ಇದೆಯಾ ಸರ್? ಫ್ರೇಜರ್ ಟೌನ್, ಕಾಕ್ಸ್ಟೌನ್, ಫ್ರೇಜರ್ ಟೌನ್ ಮಧ್ಯೆ ಆ ಕಡೆ ಸೈಡ್ ದೊಡ್ಡ ಸ್ಮಶಾನ, ಕ್ರಿಶ್ಚಿಯನ್ ಸ್ಮಶಾನ, ಹಿಂದೂ ಸ್ಮಶಾನ ಎಲ್ಲ ಇದಾವಲ್ಲ, ಅಲ್ಲಿ ಹೋಗಿ ಸೇರ್ಕೊಬಿಡ್ತಾನೆ, ಮನೆಗೆ ಹೋಗಿ ಸೇರ್ಕೊಬಿಡ್ತಾನೆ. ಎಲ್ಲೂ ಬರಲ್ಲ ಈಚೆ ನನ್ನ ಮಗ. 1 ತಿಂಗಳು 2 ತಿಂಗಳು ನಿರಂತರವಾಗಿ ಪೊಲೀಸರು ಹುಡುಕಿ ಇವನ್ನ ಹುಡ್ಕೋಕ್ಕೆ ಸಲುವಾಗಿ ಒಂದು 200-300 ಜನ ರೌಡಿಗಳಿಗೆ ಮತ್ತೆ ಯಥಾ ಪ್ರಕಾರ ಕಂಪ್ಲೀಟು ಶುರು ಆಯಿತು ಬೆಂಗಳೂರು ನಗರದಲ್ಲಿ. ಎಲ್ಲ ಊರು ಬಿಡ್ಸೋಕ್ಕೆ ಯಾರ್ಯಾರು ಇದ್ದರೋ, ಇವ್ರು ಯಾರ್ಯಾರು ಇದ್ದಾರೋ ಓಡೋಗವನೇ ಅಂತ ಅಂದ ತಕ್ಷಣವೇ ಈ ಕಡೆ ವಿಜಯನಗರದವರು ಓಡೋಗ್ಬಿಡ್ತಾರೆ, ಈ ಕಡೆ ಕಾಮಾಕ್ಷಿಪಾಳ್ಯ ಕಡೆ ರೌಡಿಗಳು ಓಡೋಗ್ಬಿಡ್ತಾರೆ, ಕಡೆ ಕಮಲಾನಗರದ ಕಡೆಯವರು ಓಡೋಗ್ಬಿಡ್ತಾರೆ, ಈ ಕಡೆ ಆ ಕಡೆ ಸೈಡು ಪೂರ್ತಿ ರಾಜಗೋಪಾಲ್ ನಗರ ಕಡೆಯವರು ಓಡೋಗ್ಬಿಡ್ತಾರೆ, ಪ್ರಕಾಶ್ ನಗರದ ರೌಡಿಗಳು ಎಲ್ಲ ಓಡೋಗ್ಬಿಡ್ತಾರೆ. ಸುಮ್ಮನೆ ಯಾರ ಮನೆಗೆ ಬಂದಿದ್ದಾರೆ ಅಂತ ಬೇಕು ಅಂತ ಎತ್ತಾಕೊಂಡು ಹೋಗ್ಬಿಟ್ಟು ಸರಿಯಾಗಿ ರುಬ್ತಾರೆ ನಮಗೆ ಅಂದ್ಬಿಟ್ಟು ರೌಡಿಗಳು ಖಾಲಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಬೆಂಗಳೂರು ಸಿಟಿನ. ಅವ್ನು ಸಿಕ್ಕುವರೆಗೂ ನಾವು ಬರೋದು ಬೇಡಪ್ಪ, ನಮ್ಮನ್ನು ಹಾಕ್ಕೊಂಡು ಹರಿದಾಕ್ಬಿಡ್ತಾರೆ ಪೊಲೀಸ್ನವರು ಅನ್ನೋ ಅಂಥ ಭಯ. ರೌಡಿಗಳು ಬೆಂಗಳೂರು ನಗರನ ಬಿಟ್ಟು ಜೀವ ಉಳಿಸ್ಕೊಳ್ಳೋದು ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿದ್ದೆ ಈ 83, 84, 85 ಕಾಲದಲ್ಲಿ. ಆ್ಯಕ್ಚುಲಿ ಒಬ್ಬ ಸಿಗಲಿಲ್ಲ, ಇಂಥದ್ದೊಂದು ಇನ್ಸಿಡೆಂಟ್ ಆದಾಗ ಒಬ್ಬ ಮೇನ್ ರೌಡಿ ಸಿಗಲಿಲ್ಲ ಅಂದರೆ ಎಲ್ಲರಿಗೂ ತಗೊಂಡು ಯಾರ್ಯಾರು ಇದ್ದಾರೋ ಪಟ್ಟಿಗಳಲ್ಲಿ ರೆಕಾರ್ಡೆಡ್ಗಳು ಇಂಪಾರ್ಟೆಂಟ್ ಇದ್ದಾರೋ ಅವ್ರ ಕತೆ ಮುಗೀತು. ಆ ಮಟ್ಟಕ್ಕೆ ಇದರಲ್ಲೂ ಸಿಕ್ಕಾಬಟ್ಟೆ ಓಡಾಟ ಮಾಡೋಕ್ಕೆ ಶುರು ಮಾಡ್ತಾರೆ, ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಅಲ್ಲಿ ಇದರಲ್ಲಿ ಶ್ರೀರಾಮ್ಪುರದೊಳಗಡೆ ಒಬ್ಬ ಲೂಯಿಸ್ ಅನ್ನೋ ಒಂದು ಹುಡುಗನ ಇಟ್ಕೋತಾರೆ. ಲೂಯಿಸ್ಗೆ ಭಾಳ ಏನೇ ಊಟ ಕೊಡೋದು, ಆಮೇಲೆ ಏನೇನೆಲ್ಲ ಅವ್ನಿಗೆ ಬೇಕು ಬೇಡ ಅನ್ನೋದೆಲ್ಲನೂ ಶ್ರೀರಾಮ್ಪುರದ ಕಿಟ್ಟಿಗೆ ತೊಗೊಂಡೋಗೋದು ಗೊತ್ತಾಗೋಕ್ಕಿಲ್ದಂಗೆ ಭಾಳ ಗೌಪ್ಯವಾಗಿ ಅವ್ನು ಹುಡುಗನ ಇಟ್ಕೊಂಡಿರ್ತಾರೆ. ಯಾರು ಇಟ್ಕೊಂಡಿರ್ತಾರೆ ಸರ್? ಶ್ರೀರಾಮ್ಪುರದ ಕಿಟ್ಟಿ ಇಟ್ಕೊಂಡಿರ್ತಾರೆ. ಲೂಯಿಸ್ ಇಟ್ಕೊಂಡಿರ್ತಾನೆ. ಆ ಲೂಯಿಸ್ಗೆ ಅವನು ಎಲ್ಲಿರ್ತಾನೆ ಅದು 100% ಗೊತ್ತಿರ್ತದೆ ಅಂತ ಅನ್ನುವಂಥದ್ದು ಇವನಿಗೆ ಅವನ ಇನ್ಫಾರ್ಮೇಷನ್ ಪೊಲೀಸರು ಗೊತ್ತಾಗ್ತದೆ. ಈ ಲೂಯಿಸ್ ಇಟ್ಕೊಳ್ತಾರೆ. ಆವಾಗ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ಪೊಲೀಸರು ಲೂಯಿಸ್ ಇಟ್ಕೊಂಡು ಕರ್ಕೊಬಂದು ಕೇಳ್ತಾರೆ, ಇದ್ದಾರೆ ಸರ್, ನಾನು ಹೇಳ್ತೀನಿ ಬನ್ನಿ ಸರ್ ಅಂತ ಅಂದ್ಬಿಟ್ಟು ಅಂತ ತಿರುವಣ್ಣಾಮಲೈಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಒಂದು ಕಡೆ ಇದ್ದಾನೆ, ಒಂದು ಊರಲ್ಲಿದ್ದಾನೆ, ಇಂಥ ಊರಲ್ಲಿದ್ದಾನೆ ಅಂತ ಕಾಲ್ಬಿಟ್ಟು ಹೋಟ್ಲಲ್ಲಿ ಇರಬೇಕಾದಾಗ ಏನು ಮಾಡ್ಬಿಡ್ತಾನೆ, ಅಲ್ಲಿಂದ ಮಲಗಿರ್ತಾನಲ್ಲ, ಗ್ಲಾಸ್ ಹೊಡ್ಕೊಂಡಿದ್ದೆ ಜಂಪ್ ಆದದ್ದೇ ಓಡೋಗ್ಬಿಡ್ತಾನೆ ಅವನು. ಯಾರು? ಲೂಯಿಸ್. ಓಕೆ. ಅಲ್ಲಿಂದ ಆಮೇಲೆ ಏನಾಗುತ್ತೆ, ಅಲ್ಲಿ ಅವರೆಲ್ಲ ಇದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಕರ್ಕೊಂಡು ಬಂದು ಪೊಲೀಸರು ಅವ್ನು ಹೊಡೆದು ಎಲ್ಲೋ ಏನೋ ಮಾಡಿಬಿಟ್ಟಿದ್ದಾರೆ, ಅವನ್ನ ಲೂಯಿಸ್ ಇಟ್ಕೊಂಡು ಅವ್ರು ಸಾಯಿಸ್ಬಿಟ್ಟವ್ರು ಅಂತ ಹೇಳ್ಬಿಟ್ಟು ಅಂತ ಒಂದು ಕೇಸ್ ಹಾಕ್ಬಿಡ್ತಾರೆ ಅವ್ರ ಮೇಲೆ. ಸೆಟ್ ಬ್ಯಾಕ್ ಮಾಡೋದು ಈ ರೌಡಿ ಗ್ಯಾಂಗ್ನವರು ನಮ್ಮನ್ನು ಸೆಟ್ ಬ್ಯಾಕ್ ಮಾಡಬೇಕಲ್ಲ. ಈಗ ಶ್ರೀರಾಮ್ಪುರದ ಕಿಟ್ಟಿ ಕಡೆಯವರು ಯಾರೋ ಒಂದು ಕಿಟ್ಟಿ ಕಡೆಯವರು ನಮ್ಮನ್ನು ನಾವು ಹುಡುಕೋದು ನಿಲ್ಲಿಸ್ಬೇಕು ಅಂದರೆ ಒಂದು ಅಟೆನ್ಷನ್ ಡೈವರ್ಟ್ ಮಾಡಬೇಕಲ್ಲ, ಅಲ್ಲಿ ಮಾಡಿಸ್ತಾರೆ. ಅಲ್ಲಿ ಪೊಲೀಸಲ್ಲಿ ಹಿಂಗೆ ಓಡೋಗ್ಬಿಟ್ಟಿದ್ದಾನೆ ಅಂದರೆ ಸಾಯಿಸ್ಬಿಟ್ಟಿದ್ದ ಅಲ್ಲಿ ಪೊಲೀಸವ್ರು ಅಲ್ಲಿ ಹಿಡ್ಕೊಂಡೋಗಿ ಇಂಟ್ರಾಗೇಷನ್ ಮಾಡಿದ್ದವ್ರನ್ನ ಶ್ರೀರಾಮ್ಪುರದವ್ರನ್ನ ಈ ಒಂದು ಜಂಜಾಟದಲ್ಲಿ ಸಿಕ್ಕಾಕೋತಾರೆ ಪೊಲೀಸವ್ರುಗಳು. ಫಸ್ಟ್ ಅವ್ರು ತಪ್ಪಿಸ್ಕೋಬೇಕಲ್ಲ. ಈಗ ತಪ್ಪಿಸ್ಕೊಟ್ಟೋಗ್ಬಿಟ್ಟು ಅವ್ನು ನನ್ನ ಕಷ್ಟದಲ್ಲಿ ಇದ್ದವನು, ನನ್ನ ಮಗ ಯಾವ ಕಡೆಗೆ ಹೋದ್ನೋ ಏನೋ ನಮಗೆ ಗೊತ್ತು. ಅಕಸ್ಮಾತ್ ಯಾರೋ ಇನ್ನೊಬ್ಬನ ಕೈಗೆ ಸಿಕ್ಕಿ ಸತ್ತೋಗ್ಬಿಟ್ರೆ ಗತಿ ಹೆಂಗೆ? ಈಗ ರಸೀದ್ ಮಾಡಿರೋ ಕೇಸಲ್ಲಿ ನಮ್ಮ ಮುತ್ತಪ್ಪ ಅವ್ರು ಜೈಲಿಗೆ ಹೋದಂಗೆ ಹಂಗೆ ಯಾರೋ ಮಾಡೋದು ಪಾಪಗಳು ಯಾರ್ಯಾರಿಗೂ ಬಂದು ಸುತ್ಕೊಬಿಡ್ತವೆ. ಅದು ಭಯ ಶುರು ಆಗ್ಬಿಡ್ತದೆ ಪೊಲೀಸ್ ಅಧಿಕಾರಿಗಳಿಗೆ. ಅದಾದಮೇಲೆ ಏನಾಗುತ್ತು, ಒಂದು ವಾರ ಇದರಿಂದನೇ ಇದ್ಬಿಟ್ರು. ಯಾರೇ ಆಗಲಿ ಹಿಂಗೆ ಹಿಡ್ಕೋದವ್ರು ತಪ್ಪಿಸ್ಕೊಬಿಟ್ಟಾಗ ಈ ಪೊಲೀಸ್ ಸೀನಿಯರ್ ಆಫೀಸರ್ಗಳನ್ನು ಸಪೋರ್ಟ್ ಮಾಡಲ್ಲ. ನೀವೇನ್ರಿ ಹಿಡ್ಕೊಂಡೋದವ್ರನ್ನ ಕರೆಕ್ಟಾಗಿ ವಾಪಸ್ ತಗೊಬರಲ್ಲ ಅಂದರೆ ಹೆಂಗ್ರಿ ನೀವು ಹಿಂಗೆಲ್ಲ ಹಾಗೆ ಹೀಗೆ ಅಂತೇಳಿ ಏನಾರು ತರಟೆಗೆ ತಗೋತಾರೆ. ಜವಾಬ್ದಾರಿ ಕೆಲಸ ಅಲ್ವ ಅದೆಲ್ಲ. ಆ ಕಾರಣಕ್ಕೋಸ್ಕರನೇ ಅದರಲ್ಲಿ ಸ್ವಲ್ಪ ಒಂಚೂರು ಸೆಟ್ ಬ್ಯಾಕ್ ಆದಂಗೆ ಆಗುತ್ತೆ. ಅದಾದಮೇಲೆ ಏನು ಮಾಡ್ಬಿಡುತ್ತೆ, ಎಲ್ಲೋದ ಇವನು ಯಾವ ಕಡೆಗೆ ಹೋಗ್ಬಿಟ್ಟ ಅಂತ ಕಡೆನೇ ಮತ್ತೆ ಯಾವುದು ವೇಲಾಂಗಣಿ
ವೇಲಾಂಗಣಿಯಲ್ಲಿ ಅವ್ರು ಚಿಕ್ಕಮ್ಮ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಗೊತ್ತಾಗ್ತದೆ. ಯಾರ್ದು? ಶ್ರೀರಾಮ್ ಲೂಯಿಸು ಚಿಕ್ಕಮ್ಮ ವೇಲಾಂಗಣಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಚಿಕ್ಕಮ್ಮನ ಮಗನ ಕರ್ಕೊಬರ್ತಾರೆ ಇಲ್ಲಿಗೆ ವಾಪಸ್ಸು. ಅವನು ಹೇಳ್ತಾನೆ, ಹೌದು ಬಂದಿದ್ದ, ವೇಲಾಂಗಣಿಗೆ ಬಂದಾದ್ಮೇಲೆ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಬಂದ. ಆದರೆ ಅವನ ಇನ್ನೊಬ್ಬ ಚಿಕ್ಕಪ್ಪನ ಮಗ ಅಲ್ಲಿ ಇದರೊಳಗಡೆ ಯಾವುದು ತಮಿಳ್ನಾಡು ಮಡ್ರಾಸ್ ಒಳಗಡೆ ನಾರ್ತ್ ಸ್ಲಮ್ಮಲ್ಲಿದ್ದಾನೆ ಅವನು. ಅಂದರೆ ಯಾವುದೋ ಒಂದು ಆ ಕಡೆ ಸೈಡ್ ಚೆನ್ನೈ ಏನೋ ಹೇಳ್ತಾರಲ್ಲ, ಅಲ್ಲೆಲ್ಲೋ ಇದ್ದಾನೆ ಅವನು ಹೋದ್ರೆ ಅಲ್ಲಿಗೆ ಹೋಗ್ಬೋದು, ಅವನು ಲೂಯಿಸು ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಅಂತ ಅವ್ರಿಗೆ ಹೇಳಿರ್ತಾರೆ. ಅವಾಗೇನಾಗಿರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟಾದ್ಮೇಲೆ ಪೂರಾ ಚೆನ್ನೈಗೆ ಹೋಗ್ತಾರೆ. ಚೆನ್ನೈಗೆ ಹೋದಾದ್ಮೇಲೆ ಅವ್ರು ಚಿಕ್ಕಪ್ಪನ ಮಗನ ಇಟ್ಕೋತಾರೆ. ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಅವ್ನ ಮನೆಯಲ್ಲಿ ಇವರು ಹೆಂಗಸರುಗಳು ಡ್ರೆಸ್ಸು ಅದು ಇದು ಹಾಕ್ಕೊಂಡು ಅವರೆಲ್ಲ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಸೀರೆ ಗಿರೆ ಉಟ್ಕೊಂಡು ಆಗ್ತಾರೆ. ಕೇಳ್ತಾರೆ ಪೊಲೀಸರು, ಎಲ್ಲಿ ಹೋಗ್ತಾ ಇದ್ದೀರಿ ಏನು ಅಂದ್ಬಿಟ್ಟು ಅಂತ. ಅವ್ರು ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಡ್ತಾರೆ ಅವರು. ಅವರು ಲೇಡೀಸ್ಗಳೆಲ್ಲ ಈ ಚರ್ಚ್ಗೆ ಹೋಗ್ತಾ ಇದ್ದಾರೆ ಬಿಡು, ಸಣ್ಣ ಸಣ್ಣ ಹುಡುಗರು ಇರ್ತಾರಲ್ಲ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಅವ್ರು ಸ್ಟೇಟಾಗಿ ಬೆಂಗಳೂರು ಬಂದ್ಬಿಟ್ಟು ಅವ್ರು ಮದುವೆಗೆ ಯಾವುದಕ್ಕೂ ಬಸ್ಸದ ಬೆಳಗ್ಗೆ ಬೆಂಗಳೂರು ಬರೋರು ಅವರು. ಇವ್ರು ಬಂದ ತಕ್ಷಣನೇ ಹಿಂಗೆ ಪೊಲೀಸರು ಅವ್ರು ಬಂದಿದ್ರು, ಇಂಥ ಅವ್ನು ಹಿಡ್ಕೊಂಡ್ರು ಅಂತ ಅವ್ನ ವಿಚಾರ ಏನಾಗೋಯ್ತು, ಅದು ಆಚೆ ಲೂಯಿಸ್ ಇದ್ನಲ್ಲ ಹೆಂಗಿದ್ರು, ಅದು ಹೆಂಗೆ ಗೊತ್ತಾಯ್ತು ಏನೋ, ಅದಾಗಲೇ ಇವನಿಗೆ ಪಟ್ಟಂಥ ಇನ್ಫಾರ್ಮೇಷನು ಇವನಿಗೆ ಶ್ರೀರಾಮ್ಪುರದ ಗಿಡಿಗೆ ಗೊತ್ತಾಗ್ಬಿಡ್ತದೆ. ಅಲ್ಲಿದ್ದವನು ಅವನಿಗೆ 100% ಹೊಡೆದಾಕ್ತಾರೆ ಅಂತ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಏನು ಮಾಡ್ಬಿಡ್ತಾನೆ, ಬೆಳಗ್ಗೆ 5 ಗಂಟೆಗೆ ಓಡ್ ಬಂದು ಶ್ರೀರಾಮ್ಪುರ ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಲಾಕಪ್ ಕೊಡೋಕೆ ಮುಗ್ಬಿಡ್ತಾನೆ. ಹಾಕಬಿಟ್ಟು ಒಳಗಡೆ ಲಾಕಕ್ಕೆ ಕೂತ್ಕೊಬಿಡ್ತಾನೆ, ಲಾಕಪ್ಪಲ್ಲಿ ಒಳಗೆ. ಅಂದರೆ ಮನುಷ್ಯನಿಗೆ ಜೀವ ಭಯ ಬಂದಾಗ ಹೆಂಗೆ ಮಾಡ್ತಾನವನು, ಇದೇ ನನಗೆ ಕೊನೆಯ ರಕ್ಷಣೆ, ಲಾಕಪ್ಪೇ ನನಗೆ ರಕ್ಷಣೆ, ಇಲ್ಲಿಂದ ಸ್ಟ್ರೇಟಾಗಿ ಜೈಲಿಗೆ ಹೋಗ್ಬಿಡ್ಬೋದು ಅಂತ ಅನ್ನುವಂಥದ್ದು ಯಾರ ಕೈಗೂ ಸಿಗದೆ ದಡಾರಂತ ಬೆಳಗ್ಗೆ 5 ಗಂಟೆಗೆ ಪಾಪ ಪೊಲೀಸರು ಹಿಂಗೆ ತಲೆ ಬುಗಿಸ್ಕೊಂಡು ನಿದ್ರೆ ಹೊಡಿತಾ ಇರ್ತಾನೆ ಗನ್ ಇಟ್ಕೊಂಡು. ಅವನು ಇನ್ನೊಬ್ಬ ಯಾರೋ SHO ಹಿಂಗೆ ಟೇಬಲ್ ಮೇಲೆ ಹಿಂಗೆ ಮಲಿಕೊಂಡಿರ್ತಾನೆ. ದಡಾರಂತ ಒಳಗೋಗಿ ಕೂತ್ಕೊಬಿಡ್ತಾನೆ, ಬಾಗಿಲಾಕೊಬಿಡ್ತಾನೆ. ಯಾರು ನೀನು? ನಾನು ಶ್ರೀರಾಮ್ಪುರದ ಕಿಟ್ಟಿ, ಇವೆಲ್ಲ ಹುಡುಕ್ತಾ ಇದ್ದೀರಲ್ಲ ಅವನು ಅಂತ. ಹೌದಾ? ಆಚೆಯಿಂದ ಬಾಗಿಲು ಹಾಕಿ ದಡ ಎಲ್ರಿಗೂ ಫೋನ್ ಹೊಡಿತಾರೆ. ಸಾರ್ ಶ್ರೀರಾಮ್ಪುರದ ಕಿಟಿ ಬಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ, ಹಿಡ್ಕೊಬಂದ್ಬಿಟ್ಟು ಸಿಗ್ತಾ ಸಾರ್ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಇವರೆಲ್ಲ 2-3 ಜನ ರೆಡಿ ಆಗಿಬಿಟ್ಟು. ಹೌದಾ, ಹೆಂಗೆ ಹಿಡಿದ್ಬಿಟ್ರಿ ಸಾರ್? ಇನ್ಫಾರ್ಮೇಷನ್ ಬಂತು ಸರ್, ಹೋಗಿ ಹಾಕೊಂಡ್ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡು ಎತ್ತಾಕೊಂಡ್ಬಂದ್ಬಿಟ್ಟು ಅಂತ ದೊಡ್ಡ ಪ್ರಚಾರ ಆಗೋಯ್ತದೆ. ಅಲ್ಲಿ ASI ಈಗ ಗನ್ನು ಮುಂದೆ 2 ಪೊಲೀಸರುಗಳು ಕರ್ಸ್ಕೊಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ತಗೊಂಡು ಸರಿಯಾಗಿ ರುಬ್ಬದ ತಕ್ಷಣ ಹೆಂಗಾಯ್ತು ಅಂತ ನಿಜ ಸ್ಥಿತಿ ಹೇಳ್ತಾನೆ ಅವಾಗ. ಓಡ್ ಬಂದೆ ಸರ್ ನಾನು. ಓಕೆ, ಅಂದರೆ ಹೆಂಗೆಲ್ಲ ಪೊಲೀಸರುಗಳು ಅದರಲ್ಲೂ ಆದಾಯ ಮಾಡ್ಕೋತಾರೆ. ಅಯ್ಯೋ ಕಥೆ ಕರ್ಮ. ಓಕೆ, ಹಾಗೆ ಇವಾಗ್ಲೂ ಸಹ ಆ ಶ್ರೀರಾಮ್ಪುರದಲ್ಲಾದಂಥ ಕಿಟ್ಟಿ ಲಾಕಪ್ಗೆ ಬಂದಂಥ ಘಟನೆದು ಹಲವಾರು ಕಡೆ ಚರ್ಚೆ ಆಗ್ತಿದ್ದವು. ನಾವು ಹಳೆ ಪೊಲೀಸ್ ಅಧಿಕಾರಿಗಳಿದ್ದಾಗ ಹೆಂಗೆಲ್ಲ ಮಜಾ ಇಲ್ಲ, ಏನೇನು ತಮಾಷೆ ಅಲ್ಲ. ಅದೇನೇನೋ ಸತ್ತವ್ರ ಮನೇಲಿ ಗಳ ಇರ್ಕೋತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಗಳ ಇರೋದು ಬೆಂಕಿ ಕಾಯಿಸ್ಕೊತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಕತೆ ಇದು. ಬಂದ ಒಳಗೆ ಕೂತ್ಕೊಂಡ ಇದ್ದದ್ದು ಹೇಳಿ ಸರ್, ಓಡ್ ಬಂದಾಗ ಕೂತ್ಕೊಂಡಿದ್ದಾರೆ, ಪಾತಾಸ್ತ್ರ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ನು ಹಿಡ್ಕೊಂಡು ತಗೊಬಂದು ಕಟ್ಟಾಕ್ಬಿಟ್ಟಿದ್ದೀವಿ ಅಂದರೆ ಈ ಇಂಟ್ರಾಗೇಷನ್ ಮಾಡೋ ಅಧಿಕಾರಿಗಳು ಸುಮ್ಮನೆ ಹೌದಾ ಅಂದ್ಬಿಟ್ಟು ಕೇಳ್ಕೊಬಿಡ್ತಾರಾ? ನನ್ನ ಮಗನೇ ಎಲ್ಲಿ ಹೋಗಿದ್ದೆ, ಎಷ್ಟು ದಿವಸ ಎಲ್ಲಿದ್ದೆ, ಯಾರ ಹತ್ರ ಮಲಿಕೊಂಡಿದ್ದೆ ನೀನು, ನಿನಗೆ ಪೊಲೀಸವ್ರಿಗೆ ಇವ್ರಿಗೆ ಹೆಂಗೆ ಸಿಕ್ಕಿದೆ ಎಲ್ಲ ಹೇಳಲೇಬೇಕಲ್ಲ, ಇಂಚಿಂಚು ಒಪ್ಪಿಸ್ಬೇಕಲ್ಲ. ಇಲ್ಲಾಂದ್ರೆ ಗುಂಡೊಡಿತೀವಿ ಅಂತ ಆಗಲೇ ಅವನ ಮೇಲೆ ಆದೇಶ ಆಗ್ಬಿಟ್ಟಿದೆ, ಸುಳ್ಳು ಹೇಳೋಕ್ಕಾಯ್ತದೆ ಅವರು. ಅಯ್ಯೋ, ಹಾಗೆ ಒಂದು ಪ್ರಕರಣದಲ್ಲಿ ಅವನು ಶ್ರೀರಾಮ್ಪುರದ ಕಿಟ್ಟಿ ಬಂದು ಲಾಕಪ್ಪಿಗೆ ಬಿದ್ಕೋತಾನೆ ಅಂತ. ಆ ಸಮಯದಲ್ಲಿ ಏನಾಗುತ್ತೆ, ಇವನು ಅನಿಲ್ ಕುಮಾರ್ಗೆ ಈ ಜೈಲಿಗೆ ಕಳಿಸ್ತಾರೆ ಸರ್. ಜೈಲು ಹಿಡಿದು ಆಡ್ದೆವು, ಚೆನ್ನಾಗಿ ರಿಪೇರಿ ಮಾಡಿ ಅವನೊಂದು ಅಸೋಸಿಯೇಟ್ಸ್ ಒಂದಷ್ಟು ಜನ ಯಾರ್ಯಾರು ಕೆಲಸಕ್ಕೆ ಬಾರ್ದು ವೇಸ್ಟ್ ಬಾಡಿಗಳೆಲ್ಲ ಇರ್ತಾರೆ, ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಬಿಡ್ತಾರೆ. ಬಿಟ್ಟಾದ್ಮೇಲೆ ಏನಾಗುತ್ತೆ, ಈ ಅನಿಲ್ ಕುಮಾರ್ದು ಏನು ಮಾಡಿರ್ತಾನೆ, ನಮ್ಮಲ್ಲಿ ಕಾಟನ್ಪೇಟೆ ಒಳಗಡೆ ಇಲ್ಲಿ ವಿಜಯನಗರದಲ್ಲಿ ಪ್ರಭಾ ವೈನ್ಸ್ ಅಂತ ಇರುತ್ತೆ. ಪೈಪ್ಲೈನ್ ರೋಡಲ್ಲಿ ವಿಜಯನಗರ ಪೈಪ್ಲೈನ್ ಬರುತ್ತೆ ನೋಡಿ, ಪೈಪ್ಲೈನೇ ಭಾಗ ಮಾಡೋದು. ಆ ಕಡೆ ಸೈಡ್ ಗೋರಿಪಾಳ್ಯ ಮತ್ತು ಹೊಸಗುಡ್ದಳ್ಳಿ ಹಳೆಗುಡ್ದಳ್ಳಿ ಬಂದ್ಬಿಡುತ್ತೆ, ಈ ಕಡೆ ವಿಜಯನಗರ ಪೈಪ್ಲೈನ್ ಬಂದ್ಬಿಡುತ್ತೆ. ಸೆಂಟ್ರಲ್ ರೈಲ್ವೆ ಹಳಿ ಹೋಗಿದೆ ಉದ್ದಕ್ಕೂ, ಮಾಗಡಿ ರೋಡ್ ಮುಖಾಂತರ ಬಿನ್ನಿಪೇಟೆಗೆ ಬಂದು ಸೇರ್ಕೊಂಡ್ಬಿಡುತ್ತೆ ರೈಲ್ವೆ ಹಳಿ. ಅಲ್ಲಿ ಪಕ್ಕದಲ್ಲಿ ಪ್ರಭಾ ವೈನ್ಸ್ ಅಂತ ಅವಾಗೊಂದು ವೈನ್ಸ್ ಇಟ್ಕೊಂಡಿರ್ತಾನೆ ವಾಸು ಮತ್ತು ಅವರು ಸ್ವಲ್ಪ ಇಲ್ಲಿ ಈ ಭಾಗದಲ್ಲಿ ಬಡ್ಡಿ ದಂಧ ಮಾಡ್ತಾ ಇರ್ತಾರೆ ಜಾಸ್ತಿ. ವಾಸು ಪ್ರಭಾ ಮತ್ತು ವಾಸು ಅಣ್ಣ ತಮ್ಮಂದಿರಿಬ್ಬರು, ಅವ್ರದ್ದೇ ವೈನ್ಸು ಅಲ್ಲಿ. ಅವ್ರು ಇಲ್ಲಿ ಬಡ್ಡಿ ದಂಧ ಮಾಡ್ತಾ ಇರ್ತಾರೆ ಇಲ್ಲೆಲ್ಲ ಪೂರ್ತಿ ಮಾಡಿಕೊಂಡು
ಅವನನ್ನು ಯಾರಿಗೆ ಇವನ ಬಗ್ಗೆ ಯಾರಿಗೆ ನನ್ನ ಮಗ ಎಲ್ರಿಗೂ ಕೊಡ್ತಾನೆ, ನನ್ನ ಮಗ ನಾವಿಂಥ ಪಂಟ್ರುಗಳು ಇಟ್ಕೊಂಡಿದ್ದೀವಿ, ನಮಗೆ ಕೊಡಲ್ಲ ಅಂದರೆ ಹೆಂಗೋ ನನ್ನ ಮಗ ಅವನು ಹೆಂಗೆ ಓಡಾಡ್ತಾನೆ ಅವನು ನಮ್ಮ ಮಗ ನಮ್ಮ ಏರಿಯಾದಲ್ಲಿ ಅಂತೇಳಿ ಇವ್ರನ್ನ ಒಂದು ಪಡೆ ಇರ್ತಾರೆ ಈ ಗ್ಯಾಂಗ್ಗಳು. ಯಾರು ಇವನ ಕಡೆಯವರು ನಮ್ಮ ಕಾಟನ್ಪೇಟೆ ಪುಷ್ಪ, ಮಾರ್ಕೆಟ್ ರಾಜ, ಆಮೇಲೆ ಇವನು ಪಟ್ರೆನಾರಾಯಣ, ಇವರೆಲ್ಲ ಒಂದಷ್ಟು ಗ್ಯಾಂಗು ಪುಷ್ಪನ ಜೊತೆಲೆಲ್ಲ ಇರ್ತಾರೆ. ಅವ್ರು ಹೇಳ್ತಾರೆ ಈ ಥರ ಇದೆ ನನ್ನ ಮಗ ನೋಡು ಹಿಂಗೆಲ್ಲ ನನ್ನ ಮಗ ಅವನು ಇದು ಮಾಡ್ತಾವನೆ, ನಮಗೆಲ್ಲ 2-3 ಕಡೆ ಎಲ್ಲ ನುಗ್ಸಿ ಗಲಾಟೆ ಮಾಡ್ದ ಅಂತ ಹೇಳ್ಬಿಟ್ಟು ಅಂತೇಳಿ ನನ್ನ ಮಗ ಭಾಳ ಜಾಸ್ತಿ ಆಗೋಯ್ತು, ಈ ಒಂದು ವಾಸುದು ಮತ್ತು ಪ್ರಬಂಧು ಭಾಳ ಕಷ್ಟದ ಕೆಲಸ ಆಗ್ತಾಯಿದೆ, ಏನಾದರೂ ಮಾಡಿ ಒಂದು ಸ್ಕೆಚ್ ಮಾಡಿ ನನ್ನ ಮಗನಿಗೆ ಏನೋ ಒಂದು ದಾರಿಗೆ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಂತ ಪುಸ್ಲಾಯಿಸ್ಬಿಟ್ಟು ಇವ್ರನ್ನ ಪುಷ್ಪನ್ಗೆ ಇದು ಮಾಡಿಬಿಡ್ತಾನೆ. ಯಾರು ಮಾಡ್ತಾರೆ ಸರ್? ಇವನೇ ಆಯಿಲ್ ಕುಮಾರ್. ಆಯಿಲ್ ಕುಮಾರ್ ಮಾಡ್ತಾನೆ. ಆಯಿಲ್ ಕುಮಾರು ಮಾಡಿ ಏನು ಮಾಡ್ತಾನೆ, ಇವನ್ನ ಪ್ರಭಾ ವಹಿಸ್ನವನಿಗೆ ಇವ್ರು ಫಾಲೋ ಮಾಡ್ಕೊಂಡು ಓದಿದ್ದೆ. ಇವ್ರು ಏನು ಮಾಡ್ತಾರೆ, ಮೊದಲನೇ ಮರ್ಡರ್ ಕೇಸ್ ಪುಷ್ಪಂದದ್ದು, ಆ್ಯಕ್ಚುಲಿ ಕಾಟನ್ಪೇಟೆ ಪುಷ್ಪಂದದ್ದು. ಆವಾಗಲೇ ಕಾಟನ್ಪೇಟೆದು ಇಲ್ಲಿಂದನೇ ಒಂದು ಇದು ಅಂಡರ್ವರ್ಲ್ಡು ಕಾಟನ್ಪೇಟೆದು ಓಪನ್ ಆಗ್ತಕ್ಕಂಥದ್ದು. ಸರ್ ಆ್ಯಕ್ಚುಲಿ ಎದು ಹೊಡಿತಾರೆ ಅವನಿಗೆ ಕಾಟನ್ಪೇಟೆ ಪುಷ್ಪನ್ ಆಯಿಲ್ ಕುಮಾರ್ಗೆ ಏನು ಸಮಸ್ಯೆ ಆಗುತ್ತೆ? ಇವರು ದಂಧ ನಮಗೂ ಕೊಡುವಂಥ ಇವರು ಪ್ರಭಾ, ಇವರು ವಾಸು ಮತ್ತು ಪ್ರಭಾ ಏನು ನನ್ನ ಮಕ್ಕಳ ಏನು ಎಲ್ರಿಗೂ ಕೊಡ್ತಾ ಇದೀಯ ನೀನು, ಏನು ನಾವೇನು ದಾದಾಗಳಲ್ವಾ, ಏನು ನೀನೇ ಮಹಾಪಂಟ್ರ, ಏನು ಎಲ್ಲ ಊರವ್ರಿಗೆಲ್ಲ ಕೊಡ್ತೀಯ ನೀನು, ಮಾಡೋದು ದಂಧದಲ್ಲಿ ದುಡ್ಡನ್ನ ನಮಗೂ ಕೊಡು. ಯಾರು ಹೇಳ್ತಾರೆ ಹಂಗೆ? ಇವರು ಪ್ರಭಾ ಮತ್ತೆ ವಾಸು ಆಯಿಲ್ ಕುಮಾರ್ಗೆ. ಇವರು ರೌಡಿಗಳೇ? ಇವರು ರೌಡಿಗಳೇ. ಇವರು ಎಲ್ಲ ಕಾಲದಂದ ಮೀಟ್ರ್ ಬಿಟ್ಟು ರನ್ ಮಾಡ್ತಿದ್ದವ್ರೆ ಆ ಭಾಗದಲ್ಲೆಲ್ಲ. ಇವ್ರಿಗೆ ಎಲ್ಲಿ ವ್ಯಾಪಾರ ನಡೀತದಲ್ಲ ಅಲ್ಲಿ ಬೆಳಗ್ಗೆ ಸಾಯಂಕಾಲ ತನಕ ಕಾಟನ್ಪೇಟೆ ಮತ್ತು ಆ ಭಾಗದಲ್ಲಿ ಇವರು ಅದೇ ದಂಧ ಮಾಡ್ತಿದ್ದವರು ಪೂರ್ತಿ. ಅವಾಗ ಮಾರ್ಕೆಟ್ ರಾಜ ಇದ್ದ, ಮಾರ್ಕೆಟ್ ರಾಜ ಮತ್ತು ಪುಷ್ಪ ಅವರೆಲ್ಲ ಭಾಳ ಪಟ್ರೆನಾರಾಯಣ ಎಲ್ಲ ಒಂದಿದಾಗ ಇದ್ರಲ್ಲ, ಇವ್ರು ಆಯಿತು ಬಿಡು ಅಂತ ಅಂದ್ಬಿಟ್ಟು ಅಂತ ಒಪ್ಕೊಂಡು ಓದಿದ್ದೆ ಪ್ರಾಬ್ಲಮ್ಗೆ ಹೊಡೆದಾಕ್ಬಿಡ್ತಾರೆ. ಯಾರು ಇವರು ಕಾಟನ್ಪೇಟೆ ಪುಷ್ಪ ಇವರೆಲ್ಲ? ಕಾಟನ್ಪೇಟೆ ಪುಷ್ಪ ಅವರೆಲ್ಲ ಅದು ಆ ಪ್ರಭಾವ ಮರ್ಡರ್ ಕೇಸ್ ಅಂತ ಭಾಳ ಒಂದು ಲ್ಯಾಂಡ್ ಮಾರ್ಕ್ ಕೇಸ್. ಅದನ್ನು ಸಹ ಅವನು ಭಾಳ ಜೋರು ಇರ್ತಾನೆ, ಕಾಂಟ್ಯಾಕ್ಟ್ ಇರ್ತದೆ, ಪೊಲಿಟಿಕಲ್ ಕಾಂಟ್ಯಾಕ್ಟ್ ಇರ್ತದೆ, ಫೈನಾನ್ಷಿಯಲ್ ಸ್ಟೇಬಲ್ ಆಗಿರ್ತಾನೆ. ಇದೆಲ್ಲ ಆದಾಗ ಏನಾಗಿರುತ್ತೆ, ಅವನಿಗೂ ಸ್ವಲ್ಪ ಬೇರೆ ಬೇರೆ ಒತ್ತಡಗಳೆಲ್ಲ ಬಂದು ಪೊಲೀಸರುಗಳಿಗೆ ಆ ಕೇಸ್ ಒಳಗಡೆ ಫಸ್ಟು ಈ ಗ್ಯಾಂಗ್ನ ಹಿಡಿದು ಅದರಲ್ಲಿ ಇವನು ತಪ್ಪಿಸ್ಕೊಂಡಿರ್ತಾನೆ, ಆಯಿಲ್ ಕುಮಾರ್ ಮತ್ತೆ ತಪ್ಪಿಸ್ಕೊಂಡ್ಬಿಡ್ತಾನೆ, ಸಿಗಲ್ಲ ನನ್ನ ಮಗ. ಇವ್ರನ್ನ ಹಿಡಿದು ಚೆನ್ನಾಗಿ ರಿಪೇರಿ ಮಾಡಿ ಫಸ್ಟು ಆ ಕಾಟನ್ಪೇಟೆ ಒಳಗಡೆ ಪುಷ್ಪ ಮರ್ಡರ್ ಕೇಸಿಗೆ ಸಿಕ್ಕಾಕೊಂಡಿದ್ದೆ ಪ್ರಭಾ ವೈನ್ಸ್ ಮರ್ಡರ್ ಕೇಸಲ್ಲಿ. ಆವಾಗಲೇ ಈ ಭೂಗತ ಲೋಕ ಕಾಟನ್ಪೇಟೆ ಒಳ್ಳುವಂಥದ್ದು ಅನಾವರಣಗಳು ಪ್ರಾರಂಭ ಆಗ್ತದೆ. ಓಕೆ 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 ಕಾಟನ್ಪೇಟೆ ಪುಷ್ಪಗೂ ಒಳಗಡೆ ಹಾಕ್ತಾರೆ. ಸರ್ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಈಗ ಇದನ್ನೆಲ್ಲ 86, 87, 84, 85 ಹೇಳ್ತಾ ಇದ್ದಾರೆ. 87 ಹಿಂದೆ ಹೇಳ್ತಾ ಇದ್ದೀನಿ. ಅಂದರೆ ಇದು 30-40 ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದಾರೆ. ಹೌದು ಸರ್ ಈಗ ಈ ರೌಡಿಗಳು ಅವಾಗ ಒಂದು 20 ವರ್ಷ ಇರ್ತಾರಲ್ಲ, 20-25 ವರ್ಷ ಅಷ್ಟೇ, ಈಗ ಒಂದು 60 ವರ್ಷ ಆಗಿರುತ್ತೆ ಅವ್ರಿಗೆ. ಈಗ ಇವ್ರು ಏನು ಮಾಡ್ತಿರ್ತಾರೆ ಸರ್, ಅಂದರೆ ಬದುಕಿದವರು ಏನು ಮಾಡ್ತಿರ್ತಾರೆ ಸರ್ ಇವರೆಲ್ಲ? ನೋಡಿ, ತಮ್ಮ ಜೀವನದ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾರೆ ಸರ್, ನಾನು ಅವಾಗ ಏನು ಮಾಡಿದೆ ಅಂತ ಇವ್ರಿಗೆ ಒಂದು ಅದ್ರ ಬಗ್ಗೆ ಪಶ್ಚಾತ್ತಾಪ ಇರುತ್ತಾ, ಹೆಮ್ಮೆ ಇರುತ್ತಾ, ಅಥವಾ ಹೆಂಗಿರುತ್ತೆ ಸರ್ ಇವ್ರ ಮನಸ್ಸು? ಈಗಲೂ ಹಲವಾರು ಕಡೆ ನಾವು ಹೋಗ್ತೀವಲ್ಲ, ಒಂದಷ್ಟು ಬೌನ್ಸರ್ಗಳು ಇಟ್ಕೊಂಡು ಹಿಂಗೆ ಬರ್ತಾರೆ. ಹೌದಾ? ಒಂದು 4 ಜನ, 5 ಜನ, 6 ಜನ, 8 ಜನ ಎಲ್ಲ ರಿಯಲ್ ಎಸ್ಟೇಟಲ್ಲಿ ಇದರಲ್ಲಿ ಒಂದು 50, 60, 100 ಕೋಟಿ ಅಷ್ಟು ದುಡ್ಡು ಮಾಡ್ಕೊಬಿಟ್ಟವ್ರು ಎಲ್ಲರೂ. ಎಲ್ಲ ದೊಡ್ಡ ದೊಡ್ಡ ಕಾರ್ಗಳು, ಒಂದು 5, 6, 8 ಜನ ಭುಜಬಲಾಪುರ ಗೊತ್ತಲ್ಲ ನಿಮಗೆ, ಬೌನ್ಸರ್ಗಳು ಇಟ್ಕೊಂಡು ಸೆಂಟ್ರ್ನಲ್ಲಿ ಹಿಂಗೆ ಗೊತ್ತಾ ಇರ್ತಾರೆ ಹಿಂಗೆ. ಓಕೆ. ಯಾರು ಉಳ್ಕೊಂಡವ್ರಲ್ಲ ಇನ್ನೂ ಎಲ್ಲ ಕಾಲು ಕೈಗಳು ಮುಖಗಳೆಲ್ಲ ಊದ್ಕೊಬಿಟ್ಟವೆ ಪೂರ್ತಿ. ಅವರು ಅದು ಬಿಡಲ್ಲ, ಅವರು ಭೂಮಿಗೆ ಹೋಗೋವರೆಗೂ, ಉಸಿರು ನಿಲ್ಲುವರೆಗೂ ಏನು ಕ್ಯಾಣ ಅಂತ ಕರೀತಾರಲ್ಲ, ಕೆಟ್ಟದ್ದು ನನ್ನ ಮಗಂದದು, ಆ ಗರ್ವ, ಅಹಂಕಾರ, ದುರಹಂಕಾರ, ಆಮೇಲೆ ಅಹಮ್ಮು, ಆಮೇಲೆ ನಾನೇ ನನಗೆ ಬಿಟ್ಟು ನನಗೆ ಈ ಬೇರೆಯವ್ರ ಜಗತ್ತಲ್ಲಿ ಏನೂ ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ, ವೇದನೂ ಗೊತ್ತಿಲ್ಲ, ಏನೂ ಇಲ್ಲ, ನಾನೇ ವೇದ ಪಂಡಿತ, ನಾನೇ ಪುರಾಣ ಪಂಡಿತ, ನಾನೇ ಯಜ್ಞ ಪಂಡಿತ ಅಂತ ಅಂದ್ಕೊಂಡು ಇರ್ತಾರಲ್ಲ, ಅವ್ರು ಸಾಯುವರೆಗೂ ಹಂಗೆ ಇರ್ತಾರೆ. ಅವ್ರು ಅದೇ ಥರ ಇರ್ತಾರೆ. ಅಯ್ಯೋ ನೋಡ್ಬೇಕು ನೀವು, ನನ್ನ ಮದುವೆಗೆ ಈಗಲೂ ಬರ್ತಾರಲ್ಲ, ನಾವು ಹೋದಾಗ ನೆಟ್ಕರಕ್ಕೆ ಇವರೆಲ್ಲ ನೋಡಿದಾಗ ಕೇಳಿ ಹಿಂಗೆ ಓದ್ತಾ ಇದ್ದಿದ್ದು, ಏನಿಲ್ಲ ಅಣ್ಣ ಹಿಂಗೆ ಹೋಗ್ತಾರೆ. ಮೊನ್ನೆ ಹಂಗೆ ಒಂದು ಮದುವೆಯಲ್ಲಿ ಯಾರೋ ಒಬ್ಬ ಸಿಗ್ತೆ, ಏನಾಯಿತು ಕತೆ ನಿಂದು, ಏನಿಲ್ಲ ಅಣ್ಣ. ಅವ್ರು ಹಿಂದ್ಗಡೆ ಇದ್ದವರೆಲ್ಲ, ನಾನೊಬ್ಬ ಬುಡ್ಡು ಹಿಂಗೆ ಕೋದ್ಲಿಲ್ಲ, ಏನೂ ಇಲ್ಲ, ಇವನೇನು ಹಿಂಗೆ ಅಂದ ತಕ್ಷಣ ಏನು ಹಿಂಗೆ ಅನ್ಕೋಯ್ತವನೆ ಅಂತ ನನ್ನ ಮಕ್ಕಳು ನಾನೇ ಇರೋದು ಗೊತ್ತಿಲ್ವಲ್ಲ, ಏನು ಹಿಂಗೆ ನೋಡ್ತಾರೆ ಅವರು. ಎಲ್ಲ ನನ್ನ ಮಗಳ ಅವ್ರಿಗೆ ನಾವು ನನ್ನ ಮಗಂದು ಇಡ ಹೊಡೆದಿರೋದು ಗೊತ್ತಿಲ್ಲ, ಹಿಡ್ಕೊಂಡು ಬಂದವ್ರಿಗೆ. ಆಗ ಅವರು ಈಗ ಹೊಸದಾಗಿ ಬಂದಿರೋದಲ್ಲ 20-30 ವರ್ಷ ಹುಡುಗರುಗಳೆಲ್ಲ, ಅವರೆಲ್ಲ 20-25 ವರ್ಷದವರು, ಯಾವಾಗ ಹಿಂಗಂತೂ ಏನಿಲ್ಲ ಅಂತ ಸೈಡ್ಗೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡ್ತಾನಲ್ಲ. ಇವನು ಯಾರು, ಇವನು ಬುಡ್ಡ ಇದ್ದಂಗೆ ಅವನಲ್ಲ, ಇವನೆಂತಪ್ಪ ಅಂಟ್ರೆ ನನ್ನ ಮಗ, ಇವನು ಇದೆ, ಈಗ ಪೊಲೀಸ್ ಗಿಲೀಸ್ ಅಂದ್ಕೊಂಡಿರೋ ಗೊತ್ತಿರಲ್ಲ ಅವ್ರಿಗೆ.
ಕಿರಿ ನೋಡ್ರಿ ಒಂದು ಯಾವುದೋ ಒಂದು ಮದುವೆ ಹೇಳಲ್ಲ ಆ ಮದುವೆ ಅಂತ. ನಮಗೂ ಒಂಥರ ಮಜಾ ಅನಿಸ್ತದೆ ಅಂತ ಕಡೆ ಹೋದಾಗ ಎಲ್ಲೋ ಒಂದು ಕಡೆ ಸಿಗಾಕೋತಾರೆ. ಸುಮಾರು ಜನ ಅಂತವ್ರು ಹಂಗೆ ಪಳಿಯುಳಿಕೆಗಳು ಉಳ್ಕೊಂಡಿದ್ದಾರೆ ಬೆಂಗಳೂರು ಸಿಟಿನಲ್ಲಿ. ಓಹೋ. ಸೊ ಹಿಂಗೆ ಅವರು ರಿಯಲ್ ಎಸ್ಟೇಟ್ ಇದು ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಅಂತೂ ಇರೋದಿಲ್ಲ ಸರ್ ಅವರು. ಸುಮ್ಮನೆ ಇರೋದು, ಕೆರ್ಕೊಂಡಾದ್ರೂ ಗಾಯ ಮಾಡ್ಕೋತಾ ಇರ್ತಾರೆ. ಇಲ್ಲ ಬೇರೆಯವ್ರ ಮನೇಲಿರೋರ್ಗಾದ್ರೂ ಕೆರೀತಾರೆ, ಬಿಡುದಿಲ್ಲ ಅವರು. ಓಕೆ. ಹುಟ್ಟು ಗುಣ ಸತ್ರು ಹೋಗಲ್ಲ ಅದು. ಓಕೆ ಓಕೆ ಓಕೆ. ಸೊ ಭಾಳ ನಂಗೆ ಇದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಅಂದರೆ ಇನ್ ದ ಸೆನ್ಸ್ ಅಂದರೆ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಯಾವುದೋ ಒಂದು ಈಗ ಕೆಲವೊಂದು ಸಲ ಏನು ಅನಿಸುತ್ತೆ, ಮೊನ್ನೆ ಒಬ್ಬ ನನ್ನ ಫ್ರೆಂಡ್ ಸಿಕ್ಕಿತ್ತು, ಸ್ವಲ್ಪ ಜೂನಿಯರು. ನಾನು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅವನ ಬಗ್ಗೆ ಹೇಳಿದರು, ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದ ಫುಲ್ ದಾದಾಗಿರಿ ಸರ್ ಇವನು ಬರ್ತಾ ಇದ್ದರೆ ಎಲ್ಲ ದಾರಿ ಬಿಡ್ತಿದ್ರು ಅಂದಾಗ ಅವ್ನು ಹೇಳ್ದೆ, ಅವಾಗೇನೋ ಚಿಕ್ಕವರಿದ್ದಾಗ ಮಾಡಿದ್ವಿ, ಈಗ ಸಿವಿಲ್ ಇಂಜಿನಿಯರ್ ನಾನು, ಈಗೆಲ್ಲ ಮಾಡೋಕ್ಕಾಗತ್ತಾ ಅಂಥೇಳಿ. ಅಂದರೆ ಆ ಮೆಚುರಿಟಿ ಬಂದುಬಿಡುತ್ತೆ, ಒಂದು 4-5 ವರ್ಷದಲ್ಲಿ ಬಂದುಬಿಡುತ್ತೆ. ಈ ನಾರ್ಮಲ್ ಆಗಿರುವಂಥ ಹುಡುಗರಿಗೂ ಒಂದು ಸ್ವಲ್ಪ ಗಲಾಟೆ, ನಮ್ಮ ಲೈಫಲ್ಲಿ ಒಂದು ಸಣ್ಣದಾಗಿ ಚಿಕ್ಕ ಪುಟ್ಟದಾಗುತ್ತೆ. ಬಟ್ ಒಂದು 22-23 ವರ್ಷ ದಾಟಿದ ತಕ್ಷಣ ಅದೆಲ್ಲ ಮಾಡೋಕ್ಕಾಗಲ್ಲ, ಅದೆಲ್ಲ ಅನ್ನೋದು ಬಂದ್ಬಿಡುತ್ತೆ. ಬಟ್ ಅದು ಬೇರೆನೇ, ಇದು ಬೇರೆನೇ, ಇದು ಬೇರೆನೇ ನೀವು ಹೇಳ್ದಂಗೆ. ಅಂದರೆ ಇವರು ಯಾವಾಗ ಪರಪ್ಪನಗರ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶುರು ಆಗ್ತಾರಲ್ಲ, ಅವರು ಅದರಲ್ಲೇ ಅವರು ಮಾಸ್ಟರ್ ಡಿಗ್ರಿ, PhD, ಆಮೇಲೆ ಇನ್ನೂ ಬೇರೆ ಬೇರೆ ಡಿಗ್ರಿಗಳು ಸಿಕ್ಕಿದ್ರೆ ಅದಕ್ಕೆ ಹೋಗ್ಬಿಡ್ತಾರಲ್ಲ ಅವರು. ಅವಾಗ ಅದರಿಂದ ಈಚೆಗೆ ಅವರು ಡಾಕ್ಟ್ರೇಟ್ಗಳು ಅವೆಲ್ಲ ಅಲ್ಲೇ ಸಿಗ್ತಾ ಇರ್ತಾವಲ್ಲ, ಆ ಕಾರಣಕ್ಕೆ ಅದರಿಂದ ಈಚೆ ಬರೋಕೆ ಆಗೋದಿಲ್ಲ. ಅದೇ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಸರ್ ಈಗ ನಾರ್ಮಲ್ ಆಗಿ ಒಂದು ಹುಡುಗ ಒಂದು 13-14 ವರ್ಷದ ಹಿಡ್ಕೊಂಡು ಒಂದು 20 ಒಂದು ಸಣ್ಣ ಗಲಾಟೆ, ಒಂದು ಸಣ್ಣದು ಒಂದು ಜಗಳ ಎಲ್ಲರ ಲೈಫಲ್ಲೂ ಆಗ್ತಿರುತ್ತೆ. ಬಟ್ ಯಾರೂ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ಯಾರೂ ಆ ಕಡೆ ಹೋಗಲ್ಲ. ಬಟ್ ಇವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಒಂದು ಏನೋ ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಹುಡುಗರಿಗೂ ಇವ್ರಿಗೂ. ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂದರೆ ಸರ್, ನಾವತ್ತೇನಾರು ಆದರೆ ನಾವು ಅದು ನೆಕ್ಸ್ಟ್ ಡೇ ಕ್ಯಾರಿ ಮಾಡೋದಿಲ್ಲ. ದಟ್ ಈಸ್ ನನ್ನ ತಾಕತ್ತು ದಮ್ಮದು ಮುಡ್ಸ್ಕೊಬಿಡ್ತೀನಿ, ನೆಕ್ಸ್ಟ್ ಡೇ ಕ್ಯಾರಿ ಮಾಡೋದಿಲ್ಲ. ಅವ್ರು ಹಂಗಲ್ಲ, ಇವತ್ತೊಂದು ಏನಿರ್ತದೋ ನಾಳೆಗೆ ಅದನ್ನು ಕ್ಯಾರಿ ಮಾಡ್ತಾರೆ, ನಾಳೆ ಇದ್ದದ್ದೇ ನಾಡಿದ್ದಕ್ಕೆ ಕ್ಯಾರಿ ಮಾಡ್ಕೋತಾರೆ. ಅವ್ರ ಜೀವನನ ಹಂಗೇ ಸುಟ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡ್ಕೊಂಡು ಗಂಟಾಕೊಂಡು ಸುತ್ತ ಒಂದು ಷಡ್ಯಂತ್ರನ ಅವರೇ ಮಾಡಿಕೊಂಡು, ಷಡ್ಯಂತ್ರ ರಚಿಸ್ಕೊಂಡು ಶತ್ರು ಪಡೆಗಳನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಆ ಗುಣ ಇರ್ತಕ್ಕಂಥವ್ರು. ಆ ಗುಣ ಯಾರಿಗಿರಲ್ವೋ, ಇವತ್ತಾಯ್ತಾ ಬಿಡ ಏನೋ ಆಯಿತು, ಯಾಕೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಕು, ಆಯ್ತು ಬಿಡ ಅವನು ದೊಡ್ಡವನೇ, ಆಯ್ತು ಬಿಡಪ್ಪ ಅವ್ನು ಭಾಳ ದೊಡ್ಡ ಮನುಷ್ಯ ಅನ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದು ದಟ್ ಈಸ್ ಎ ರೀಸನಬಲ್ ಬಿಹೇವಿಯರ್ ಆಟಿಟ್ಯೂಡ್ ಒಬ್ಬ ಮನುಷ್ಯಂದು. ಆ ಥರ ಹೊಟ್ಟೋಗ್ಬಿಡುವಂಥದ್ದು. ಏನು ರಸ್ತೆ ನಿಂತ್ಕೊಂಡು ಅವ್ನು ಬಂದು ಗುದ್ಬಿಟ್ಟ ಅಂತ ಅವ್ನು ಬಂದು ಡಿಫೆನ್ಸ್ ಮಾಡ್ಕೊಳ್ಳೋದು ನಮ್ಮದು ಇದು. ಬಟ್ ಏನು ತಗೊಂಡು ಇಮಿಡಿಯೇಟಾಗಿ ಚಾಕು ತಗೊಂಡು ಟಪಟಪಟ ಚುಚ್ಬಿಡೋಕ್ಕಾಗ್ಬಿಡ್ತದ. ಇಟ್ ಈಸ್ ಇನ್ಕರೆಕ್ಟ್. ಕೆಲವಷ್ಟು ಸಣ್ಣ ಪುಟ್ಟಾಗಿ ಏನಾರು ಆದಾಗ ಅದೇನು ನಾವು ಆದಂಥ ಹರ್ಟ್ ಆಗಿಬಿಡ್ತು, ನಾನು ಕಾಂಪ್ರಮೈಸ್ ಮಾಡ್ಕೊಬಿಟ್ಟೆ, ಅವ್ನಿಗೆ ಎದುರ್ಕೊಬಿಟ್ಟೆ ಅನ್ನುವಂಥದ್ದು ಅನ್ನಲ್ಲ. ಯು ಆರ್ ಕಾಂಪ್ರಮೈಸ್ ವಿತ್ ಯುವರ್ ಓನ್ ಗುಡ್ ಕ್ಯಾರೆಕ್ಟರ್ಸ್. ಕರೆಕ್ಟ್. ನೀವು ಕಾಂಪ್ರಮೈಸ್ ಮಾಡ್ಕೊಳ್ತೀರಿ ಅಂದರೆ ನಿಮ್ಮ ಒಳ್ಳೆಯ ಗುಣಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀರಿ. ಅವ್ನು ಕೆಟ್ಟ ಗುಣ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಲೆಟ್ ಹಿಮ್ ಡೈ. ತಲೆ ಯಾಕೆ ಕೆಡ್ಸ್ಕೊಕ್ ಹೋಗ್ಬೇಕು? ಅವ್ನು ಒದ್ದಾಡ್ತಾ ಇದ್ದ ನಾಯಿ ಕೂಗಾಡ್ತಾ ಇದ್ದಾಗ ನಾವು ಆನೆ ಥರ ಇದ್ದುಬಿಟ್ರೆ ಅದು ಆನೆನೇ ಆಗ್ತೀವಿ ನಾವು ಯಾವಾಗ. ಯು ಶುಡ್ ಆಲ್ವೇಸ್ ಬಿ ಲೈಕ್ ಎ ಎಲಿಫೆಂಟ್ ಓನ್ಲಿ, ನಾಟ್ ಲೈಕ್ ಎ ಬಾರ್ಕಿಂಗ್ ಡಾಗ್ಸ್. ಎಸ್ ಸರ್, ಸೂಪರ್. ಇದು ಈ ಒಂದು ಮೆಸೇಜ್ ಭಾಳಷ್ಟು ಜನ ಹುಡುಗರಿಗೆ ಗೊತ್ತಾಗಬೇಕಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಪ್ರತಿಯೊಬ್ಬರ ಲೈಫಲ್ಲಿ ಈ ಥರದೊಂದು ಬಂದೇ ಬರ್ತವೆ, ಈ ಫ್ರಿಂಜ್ ಎಲಿಮೆಂಟ್ಗಳು ಬರ್ತವೆ. ಬಟ್ ಅವ್ರ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕು ಮತ್ತು ನಮ್ಮ ಲೈಫ್ನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದರು ಸರ್. ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಬೆಂಗಳೂರು ಅಂಡರ್ವರ್ಲ್ಡ್ನ ಕಥಾನಕವನ್ನು ನಾವು ವಿಸ್ತೃತವಾಗಿ ಹೇಳ್ತಾ ಇದ್ದೀವಿ. ಏನೇ ಪ್ರಶ್ನೆಗಳಿದ್ದರೂ ಕೂಡ ಅಂಡರ್ವರ್ಲ್ಡ್ ಬಗ್ಗೆ ಇರ್ಬೋದು ಅಥವಾ ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ಏನೋ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ ತಿಳಿಸಿ. ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮ. ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.